ಗ್ರಾಮಗಳ ರೈತರ ಜಮೀನಿಗೆ ನಿರಂತರವಾಗಿ ಆನೆ ಲಗ್ಗೆಯಿಟ್ಟು ಫಸಲುಗಳನ್ನ ಹಾಳು ಮಾಡುವುದರ ಜೊತೆಯಲ್ಲಿ ಜನರಲ್ಲಿ ಭಯವನ್ನ ಉಂಟು ಮಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಆನೆಯ ಸೆರೆ ಹಿಡಿಯುವಂತೆ ಅರಣ್ಯ ಅಧಿಕಾರಿಗಳನ್ನ ಒತ್ತಾಯಿಸಿದ್ರು. ಈ ಹಿನ್ನೆಲೆಯಲ್ಲಿ ಆನೆಯ ಚಲನವಲನದ ಮೇಲೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕಣ್ಣಿಟ್ಟಿದ್ದರು. ಕಳೆದ 2 ದಿನಗಳ ಹಿಂದೆಯೂ ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾರ್ಯಾಚರಣೆಗೆ ಮುಂದಾಗಿದ್ರು. ಆದರೆ ಆ ಕಾರ್ಯಾಚರಣೆ ಯಶಸ್ವಿಯಾಗಿರಲಿಲ್ಲ. ಇಂದು ಬೆಳಗಿನ ಜಾವ ಆನೆ ಇರುವುದನ್ನು ಖಚಿತಪಡಿಸಿಕೊಂಡು ಅರಣ್ಯ ಇಲಾಖೆಯ ಸಿಬ್ಬಂದಿ ಅರವಳಿಕೆಯನ್ನ ನೀಡಿ ಅದಕ್ಕೆ ರೇಡಿಯೋ ಕಾಲರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ದೂರದಿಂದ ಆನೆ ಇರುವುದನ್ನು ಗುರುತಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಅದಕ್ಕೆ ಮೊದಲು ಅರವಳಿಕೆ ಚುಚ್ಚುಮದ್ದನ್ನ ನೀಡಿದ್ದಾರೆ. ಆಗ ತುಸು ಹೊತ್ತಿನಲ್ಲೇ ಆನೆ ನಿತ್ರಾಣಕ್ಕೆ ಬಂದು ನೀರಿನಲ್ಲಿ ಬಿದ್ದಿದೆ. ಚುಚ್ಚುಮದ್ದನ್ನ ನೀಡಿದಾಗ ಆನೆ ನೀರನ್ನ ಕುಡಿದ್ರೆ ಅದರ ಪ್ರಾಣಕ್ಕೆ ಅಪಾಯ. ಹೀಗಾಗಿ ಆನೆಯ ಸೊಂಡಿಲನ್ನ ಮೇಲಕ್ಕೆ ಎತ್ತಿ ಆನೆ ನೀರನ್ನ ಕುಡಿಯದಂತೆ ಜಾಗೃತ ವಹಿಸಿ ರೇಡಿಯೋ ಕಾಲರ್ ಅನ್ನ ಇನ್ನು ತರಾತುರಿಯಲ್ಲಿ ಅಳವಡಿಕೆ ನಂತರ ರೇಡಿಯೋ ಕಾಲರ್ ಅಳವಡಿಕೆಗೆ ಹರಸಾಹಸ ಪಟ್ಟ ವೈದ್ಯರ ತಂಡ ಕೊನೆಗೂ ರೇಡಿಯೋ ಕಾಲರ್ ಅಳವಡಿಕೆ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಿದ್ದಾರೆ. ಇನ್ನು ಬಳಿಕ ಸಾಕಾನೆಗಳ ಸಹಾಯದಿಂದಾಗಿ ಕಾಡಾನೆಯನ್ನ ಮತ್ತೆ ಕಾಡಿಗೆ ಅಟ್ಟಿದ್ದಾರೆ. ಡಾಟ್ ಆಗಿದೆ ಅಂತ ಹೇಳಿ